ನಮಸ್ಕಾರ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ಶ್ರೀಧರ್ ಶ್ರೀ ಯೂಟ್ಯೂಬ್ ಚಾನಲ್. ಗಾಯ್ಸ್, ವೀರ ತಿಮ್ಮಮ್ಮನ ಕಣಿವೆ ಮುಗಿಸ್ಕೊಂಡು ಇವಾಗ ನಾವು ಇನ್ನೊಂದು ನರಸಿಂಹಸ್ವಾಮಿ ಬೆಟ್ಟ ಇದೆ ನಿಯರ್, ಅಲ್ಲಿಂದ ಒಂದು 10 to 12 ಕಿಲೋಮೀಟರ್ಸ್ ಆಗ್ಬೋದು. ಇನ್ನೂ ಒಂದು 6 ಕಿಲೋಮೀಟರ್ಸ್ ಒಂದೇ ರೋಡು, ಹಂಗೇ ಬರಬೇಕು. ಇವಾಗ ಬಂದುಬಿಟ್ಟು ನಾವು ಇಲ್ಲಿ ಲೆಫ್ಟ್ಗೆ ಹೋಗಬೇಕು. ಮುಂದೆ ಬನ್ನಿ, ಇನ್ನೊಂದು 1 ಕಿಲೋಮೀಟರ್ ಇದೆ ಲೆಫ್ಟಿಗೆ. 1 ಕಿಲೋಮೀಟರ್ ಲೆಫ್ಟಿಗೆ ತೊಗೊಂಡ್ರೆ ಅಲ್ಲಿಂದ ನಮಗೆ ಹತ್ರ ಆಗುತ್ತೆ. ಬನ್ನಿ ಹೋಗೋಣ. ನಿಮ್ಗೆ ಅಲ್ಲೋಗ್ಬಿಟ್ಟು ನರಸಿಂಹಸ್ವಾಮಿ ಬೆಟ್ಟದ್ದು ಹೆಂಗಿದೆ ಏನು ನಾನು ನೋಡಿಲ್ಲ, ನಿಮಗೂ ತೋರಿಸ್ತೀನಿ. ಹಾಯ್ ಗಾಯ್ಸ್, ನೋಡಿ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ನಾವು ನಿಯರ್ ಇದ್ದೀವಿ. ಇಲ್ಲಿನ ಇನ್ನೊಂದು 200 ಮೀಟರ್ಸ್ ಅಷ್ಟೇ. ನೋಡಿ, ಇಲ್ಲಿಂದ ಆರ್ಚ್ ಕಾಣಿಸ್ತಿದೆ ನಮಗೆ. ಏನಾದರೂ ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಗಾಯ್ಸ್. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಇಲ್ಲ ಗಾಯ್ಸ್, ಜನ ಇದ್ದಾರೆ. ನಾನು ಏನೋ ಅಂದ್ಕೊಂಡೆ, ಯಾರು ಇರೋಲ್ಲ ಅಂದ್ಕೊಂಡೆ. ನೋಡಿ, 2 ಕಾರ್ ಇದ್ದಾವೆ. ಪಾರ್ಕಿಂಗ್ ಹೋಗೋ ಜಾಗ ಇದೆ, ಏನು ತಲೆನೋವಿಲ್ಲ. ಬನ್ನಿ, ಇಲ್ಲೇ ಪಾರ್ಕಿಂಗ್ ಹಾಕ್ಕೊಳ್ಳೋಣ. ಗಾಯ್ಸ್ ನೋಡಿ, ದೇವಸ್ಥಾನಕ್ಕೆ ಬರೋಕ್ಕೆ ಎಂಟ್ರೆನ್ಸು ಮೆಟ್ಲೆಲ್ಲ ಚೆನ್ನಾಗಿದೆ. ವೆದರ್ ಮೀನ್ ನೋಡಿ ಗಾಯ್ಸ್, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿಂದ ಗೋಪುರ ಕೂಡ, ಇಲ್ಲೆಲ್ಲ ಬಂದು ಇಷ್ಟು ಏನು ಫೆಸಿಲಿಟಿ ಇಲ್ದಿರಾನೆ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಗ್ರೇಟ್. ಇಲ್ಲಿ ಏನು ಫೆಸಿಲಿಟಿ ಇಲ್ಲ, ಆದರೂ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಗ್ರೇಟ್. ನೋಡಿ, ಬನ್ನಿ ಇನ್ನು ಒಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ. ಗಾಯ್ಸ್ ಬನ್ನಿ, ದೇವಸ್ಥಾನ ಓಪನ್ ಇದೆ. ನೋಡಿ, ಆ್ಯಕ್ಚುಲಿ ಯಾವಾಗೂ ಹಿಂಗೆ ಇರುತ್ತೆ, ಕ್ಲೋಸಲ್ಲಿರುತ್ತೆ. ನೀವು ಒಳಗಡೆ ಹೋದರೆ ಓಪನ್ ಆಗುತ್ತೆ. ನೋಡಿ, ಓಪನ್ ಮಾಡಿದ್ರೆ ಓಪನ್ ಆಗಿರುತ್ತೆ, ಏನು ತೊಂದರೆ ಇಲ್ಲ. ಜನ ಜಾಸ್ತಿ ಇದ್ದಾರೆ. ಋಷಿಮುನಿಗಳು, ಸಪ್ತಋಷಿಗಳು ಯಜ್ಞ ಯೋಗಾದಿಗಳನ್ನು ಮಾಡ್ಕೊಂಡು ತಪಸ್ಸು ಮಾಡ್ಕೊಂಡು ವಾಸ ಮಾಡ್ತಾ ಇದ್ದಂಥ ಒಂದು ತಪೋಭೂಮಿ ಇದೆಲ್ಲ. ಬೆಟ್ಟದ ಮೇಲೆ ಬಂದು ಸಪ್ತಋಷಿಗಳು ಶ್ರೀಮನ್ನಾರಾಯಣ ಕುರಿತು ತಪಸ್ಸು ಮಾಡ್ತಾ ಇರ್ತಾರೆ. ಇಲ್ಲಲ್ಲ, ಬೆಟ್ಟದ ಮೇಲೆ ಶ್ರೀಮನ್ನಾರಾಯಣ ಕುರಿತು ಅವರು ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ನಾರಾಯಣನು ನಾರಸಿಂಹನ ಅವತಾರ ಎತ್ತಿ ಹಿರಣ್ಯಕಶಿಪನ ಸಂಹಾರ ಮಾಡಿದ್ದಾದ್ಮೇಲೆ ಒಂದು ನಾರಸಿಂಹನ ಒಂದು ಉಗ್ರ ರೂಪದಲ್ಲೇ ದರ್ಶನ ಕೊಡ್ತಾರಂತೆ ಅವ್ರಿಗೆ ಬೆಟ್ಟದ ಮೇಲೆ. ಅವಾಗ ಅವರು ಋಷಿಮುನಿಗಳು ಕೇಳ್ಕೊತಾರಂತೆ, ಸಪ್ತ ಋಷಿಗಳೆಲ್ಲ, ನಾವು ಇಲ್ಲಿ ಯಜ್ಞ ಯೋಗಾದಿಗಳನ್ನು ಮಾಡ್ಕೊಂಡು ವಾಸ ಮಾಡ್ತಾ ಇದ್ದಂಥ ಈ ತಪೋಭೂಮಿಯಲ್ಲಿ ನಾರಾಯಣನ ಕೊಟ್ಟು ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ನೀನು ನಾರಸಿಂಹನ ಒಂದು ಉಗ್ರ ರೂಪದಲ್ಲಿ ನಮಗೆ ದರ್ಶನ ಕೊಟ್ಟಿದ್ದೀರಾ. ನಾವು ಈ ವಾಸ ಮಾಡ್ತಾ ಇದ್ದಂಥ ಈ ಪುಣ್ಯ ಕ್ಷೇತ್ರ ಆಗಬೇಕು. ಇಲ್ಲಿಗೆ ಭಕ್ತಾದಿಗಳು ಬಂದು ನಿನ್ನ ದರ್ಶನ ಪಡೆದು ಅವ್ರು ಒಳ್ಳೇದಾಗಬೇಕು. ಅದರಿಂದ ನೀನು ಈ ಜಾಗದಲ್ಲಿ ನೆಲೆಸಬೇಕು ಅಂತ ಕೇಳ್ಕೊಂತಾರಂತೆ. ಅವಾಗ ನರಸಿಂಹಸ್ವಾಮಿ ಹೇಳ್ತಾರಂತೆ, ಈ ಬೆಟ್ಟದ ಮೇಲೆ ನಾನು ನೆಲೆಸಿದ್ರೆ ಇಲ್ಲಿ ಯಾರೋ ಒಬ್ರು ಶಕ್ತಿ ಇರೋರು ಬಂದು ದರ್ಶನ ಮಾಡ್ತಾರೆ, ಎಲ್ಲರಿಗೂ ದರ್ಶನ ಸಿಕ್ಕಲ್ಲ. ಅದರಿಂದ ನಿಮ್ಮ ಕೋರಿಕೆ ಪ್ರಕಾರವಾಗಿ ನಾನು ಈ ಜಾಗದಲ್ಲೂ ಇರ್ತೀನಿ. ಆದರೆ ಪ್ರತಿಯೊಬ್ಬರಿಗೂ ನಾನು ಒಳ್ಳೇದು ಮಾಡ್ಬೇಕಂದ್ರೆ ಈ ಬೆಟ್ಟದ ಒಂದು ತಪ್ಪಲಿನಲ್ಲಿ ಜ್ವಾಲಾ ಯೋಗ ನರಸಿಂಹನಾಗಿ ನೆಲೆಗೊಂಡು ಬರೋಂಥ ಭಕ್ತಾದಿಗಳಿಗೆ ಒಳ್ಳೇದು ಮಾಡ್ತೀನಿ ಅಂತ ವರ ಕೊಡ್ತಾರಂತೆ. ಆ ಪ್ರಕಾರವಾಗಿ ಸಪ್ತ ಋಷಿಗಳು ಬೆಟ್ಟದ ಮೇಲೆ ಲಕ್ಷ್ಮೀ ಸಮೇತವಾಗಿ ಅಲ್ಲಿ ಅವರು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ದೇವಸ್ಥಾನ ದೊಡ್ಡದಾಗಿ ಕಟ್ಟಿದ್ದಾರೆ. ಚೋಳ ಕಾಲ, ವಿಜಯನಗರ ಸಾಮ್ರಾಜ್ಯ ಅವರ ಕಾಲದಲ್ಲಿ ದೇವಸ್ಥಾನ ದೊಡ್ಡದಾಗಿ ಅಲ್ಲಿ ನಿರ್ಮಾಣ ಆಗಿದೆ. ಆಮೇಲೆ ನರಸಿಂಹಸ್ವಾಮಿ ಬಂದು ಈ ಗುಹೆ, ಇದು ದೇವಸ್ಥಾನ ಅಲ್ಲ, ನೋಡಿ ಮೇಲ್ಗಡೆ ಬಂಡೆ ಎಲ್ಲ ಇದೆ. ಈ
ಈ ಗುಹೆಯ ಒಳಗೆ ಜ್ವಾಲಾ ಯೋಗ ನರಸಿಂಹನಾಗಿ ಈ ಗುಹೆಯಲ್ಲಿ ಬಂದ ಅಯ್ಯಪ್ಪನ ಜ್ವಾಲಾ ಯೋಗ ನರಸಿಂಹನಾಗಿ ನೆಲೆಗೊಂಡಿದ್ದಾರೆ. ಸ್ವಯಂಭೂ ಉದ್ಭವ ಮೂರ್ತಿ ಇದು ಸ್ಥಾಪನೆ ಅಲ್ಲ, ಅಯ್ಯಪ್ಪನ ಬಂದು ಇಲ್ಲೇ ನೆಲೆಸಿದ್ದಾರೆ. ಜ್ವಾಲಾ ಯೋಗ ನರಸಿಂಹ ಅಂತ ಹೇಳ್ಬಿಟ್ಟು ಕರೀತಾರೆ. ಆಮೇಲೆ ಜಾಲಾರಿ ನರಸಿಂಹ ಅಂತಾನು ಕರೀತಾರೆ. ಆಮೇಲೆ ಮೇಲ್ಗಡೆ ಚೋಳರ ಋಷಿಮುನಿಗಳ ಒಂದು ಕಾಲದಲ್ಲಿ ಗರ್ಭದ ಗುಡಿ ನಿರ್ಮಾಣ ಆಗಿದೆ. ಅದು ಚಂದ್ರಾಕಾರ, ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲದ್ದು. ಆ ದೇವಸ್ಥಾನದ ಮುಂದೆ ಒಂದು ದೀಪ ಸ್ತಂಭ ನಿಲ್ಲಿಸಿದ್ದಾರೆ ಋಷಿಮುನಿಗಳ ಕಾಲದಲ್ಲಿ. ಅದರ ಮೇಲೆ ದೀಪ ಹಚ್ಚಿದ್ರೆ ಆ ದೀಪ ಕದ್ರಿ ನಾನು ನೋಡಿದ್ದಾದ್ಮೇಲೆ ರಥ ಮುಂದಕ್ಕೆ ಹೋಗ್ತಿತ್ತಂತೆ. ಇವತ್ತು ಅದು ನೋಡ್ಬೋದು, ಅರ್ಧ ಕಟ್ಟಾಗಿದೆ, ಅರ್ಧ ಅಲ್ಲೇ ಬಿದ್ದಿದೆ. ಆಮೇಲೆ ಇಲ್ಲಿಂದ ಸುರಂಗ ಮಾರ್ಗ, ಇಲ್ಲಿ ದೇವ್ರುಗಳು ಮಡಗಿದ್ದೆ ನೋಡಿ, ಮೆರವಣಿಗೆ ದೇವರು, ಇಲ್ಲಿಂದ ಸುರಂಗ ಮಾರ್ಗ ಇದೆ ಬೆಟ್ಟದ ಮೇಲಕ್ಕೆ. ಅಲ್ಲಿಂದ ಕದ್ರಿ, ಆಂಧ್ರ ಪ್ರದೇಶ, ಶಿವಗಂಗಿ, ಇಲ್ಲಿಂದನೇ ಸುರಂಗ ಮಾರ್ಗಗಳು ಇದೆ. ಈ ಸುರಂಗ ಮಾರ್ಗ ಪ್ರಕಾರ ಇಲ್ಲಿ ಪಕ್ಕದಲ್ಲಿ ಜಾಗ ಇದೆ ನೋಡಿ, ಇಲ್ಲಿ ನೋಡಬಹುದು. ಈ ಸೈಡ್ ಇದೆ ನೋಡಿ, ಇಲ್ಲಿ ಮುಚ್ಚಿದ್ದೀವಿ, ಅಲ್ಲಿ ಓಪನ್ ಇದೆ. ಈ ಸುರಂಗ ಮಾರ್ಗದ ಪ್ರಕಾರವಾಗಿ ದೇವಾನ್ ದೇವತೆಗಳು ಈ ಅಪ್ಪನ ದರ್ಶನಕ್ಕೋಸ್ಕರವಾಗಿ ಭಜನೆ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಪ್ರತಿ ದಿನ ನೈಟ್ ಇಲ್ಲಿಗೆ ಬಂದು ಈ ಅಪ್ಪನ ದರ್ಶನ ಮಾಡ್ಕೊಂಡು ಹೋಗ್ತಾರಂತೆ. ಆಮೇಲೆ ನಮ್ಮ ತಾತ 10ನೇ ತಲೆಯವರು, ಅವರು ಹುಲಿ ಮೇಲೆ ಹೋಗೋರಂತೆ. ಈ ಸುರಂಗ ಮಾರ್ಗ ಪ್ರಕಾರ ಮೇಲೆ ಪೂಜೆಗೆ ಹೋಗ್ಬೇಕಾದ್ರೆ ಅವ್ರು ಹುಲಿ ಮೇಲೆ ಹೋಗೋರಂತೆ. ಹುಲಿ ಮೇಲೆ ಬರೋದಂತೆ, ಯಪ್ಪನ ಹತ್ರ ಪಗಡೆ ಆಡೋದು, ಮಾತಾಡೋದು ಎಲ್ಲ ಮಾಡ್ತಾ ಇದ್ರಂತೆ. ಅವರು ಜೀವ ಸಮಾಧಿ ಆಗಿದ್ದಾರೆ ವೃಂದಾವನ ಕೆಳಗಡೆ ಇದೆ, ಇಲ್ಲಿಂದ ಒಂದು 1/2 ಕಿಲೋಮೀಟರ್ ದೂರದಲ್ಲಿ ಅವರು ಜೀವ ಸಮಾಧಿ ಆಗಿದ್ದಾರೆ. ವೃಂದಾವನ ಅಲ್ಲಿದೆ. ಇದೊಂದು ತಪೋಭೂಮಿ, ಪುಣ್ಯಕ್ಷೇತ್ರ, ಪವರ್ಫುಲ್ ನರಸಿಂಹ. ಹಾಗೆ ಜ್ವಾಲಾ ಯೋಗ ನರಸಿಂಹ, ಜ್ವಾಲಾ ಭೋಗನ, ಬೇರ್ಗಡೆ ಭೋಗ ನರಸಿಂಹ, ಇಲ್ಲಿ ಯೋಗ ನರಸಿಂಹ. ಆಮೇಲೆ ಇನ್ನೊಂದು ಹೆಸರು ಜಾಲಾರಿ ನರಸಿಂಹ ಅಂತಾನು ಕರೀತಾರೆ. ಜಾಲಾರಿ ನರಸಿಂಹ ಅಂತ ಏನು ಕರೀತಾರೆ ಅಂದ್ರೆ, ನರಸಿಂಹಸ್ವಾಮಿ ಉಗ್ರ ರೂಪದಲ್ಲಿ ಅವರು ದರ್ಶನ ಕೊಟ್ರಲ್ಲ, ಅವಾಗ ಅವರು ಶಾಂತರಾಗಲ್ವಂತೆ. ಅವಾಗ ದೇವಾನ್ ದೇವತೆಗಳೆಲ್ಲ ಹೋಗಿ ಮಹಾಲಕ್ಷ್ಮಿನ ಮೊರೆ ಇಡ್ತಾರಂತೆ, ನೀನು ಬರಬೇಕು ಅಯ್ಯಪ್ಪನ್ ಶಾಂತಿ ಮಾಡಬೇಕು ಅಂದಾಗ, ನಾನು ಈ ಅವತಾರದಲ್ಲಿ ಬಂದ್ರೂ ಕೂಡ ಅವ್ರು ಶಾಂತಿ ಆಗಲ್ಲ ಅಂತ ಹೇಳ್ತಾರಂತೆ. ಸರಿ, ನಾವೊಂದು ವ್ರತ ಹೇಳ್ತೀವಿ, ನೀನು ಆ ವ್ರತ ಕಂಪ್ಲೀಟ್ ಮಾಡಿ ಜಾಲಾರಿ ಹೂವನ್ನ ನೀನು ತಗೊಂಬಂದು ವ್ರತ ಕಂಪ್ಲೀಟ್ ಮಾಡು, ಅವಾಗ ಅವರು ಶಾಂತಿ ಆಗ್ತಾರೆ ಅಂತ ಹೇಳ್ತಾರಂತೆ. ಸರಿ ಆಯ್ತು, ಮಾಡ್ತೀನಿ ತಾಯಿ ಅಮ್ಮನ ವ್ರತ ಸ್ಟಾರ್ಟ್ ಮಾಡೋದಂತೆ. ದೇವಾನ್ ದೇವತೆಗಳು ಈ ಬೆಟ್ಟಗಳು ತುಂಬಾ ಬರೀ ಜಾಲಾರಿ ಹೂಗಳನ್ನ, ಮರಗಳನ್ನ, ಹೂವು ಎಲ್ಲ ಸೃಷ್ಟಿ ಮಾಡಿದ್ರಂತೆ. ಯಾಕಂದ್ರೆ ಲಕ್ಷ್ಮಿ ಈ ಬೆಟ್ಟದ ಮೇಲೆ ಬರಬೇಕು ಅನ್ನೋ ಉದ್ದೇಶ ಅವ್ರದ್ದು. ಆ ಒಂದು ಕಾರಣದಿಂದ ಜಾಲಾರಿ ಹೂವನ್ನ ಹುಡಿಕೊಂಡು ಮಹಾಲಕ್ಷ್ಮಿ ಈ ಬೆಟ್ಟದ ಮೇಲೆ ಬರ್ತಾರೆ. ಆ ಹೂವನ್ನ ಕಿತ್ತೋರು ವ್ರತ ಕಂಪ್ಲೀಟ್ ಮಾಡಿ ಆ ಯಪ್ಪನು ಇಲ್ಲಿಗೆ ಬರ್ತಾರೆ. ಅವಾಗ ಶಾಂತಿ ಆಗ್ತಾರೆ. ಉಗ್ರ ರೂಪದಲ್ಲಿದ್ದ ನರಸಿಂಹನು ಶಾಂತ ರೂಪಕ್ಕೆ ಬಂದಂತ ಜಾಗ ಮೇಲ್ಗಡೆ, ಅದಕ್ಕೆ ಜಾಲಾರಿ ನರಸಿಂಹ ಅಂತಾನು ಕರೀತಾರೆ. ಜಾಲಾರಿ ಹೂವು ಇವತ್ತು ಇದೆ, ವರ್ಷಕ್ಕೊಂದ್ಸರಿ ಮಾರ್ಚ್ ತಿಂಗಳಲ್ಲಿ ಬಿಡ್ತದ ಆ ಹೂವು. ಈ ಬೆಟ್ಟಗಳೆಲ್ಲ ಘಮ ಘಮ ಅಂತ ಸುವಾಸನೆ, ಮಾರ್ಚ್ ತಿಂಗಳಲ್ಲಿ ಬಂದ್ರೆ ಬೆಳಗ್ಗೆ ಸಂಜೆ ಸ್ಮೆಲ್ ಈ ಬೆಟ್ಟಗಳೆಲ್ಲ ಘಮ ಘಮ ಅಂತ ಇರ್ತದೆ ಈ ಗಾಳಿ ಇದಕ್ಕೆ. ಅದಕ್ಕೆ ಜಾಲಾರಿ ನರಸಿಂಹ ಅಂತಾನು ಈ ಅಪ್ಪನಿಗೆ ಹೆಸರು. ದೇವ್ರ ಕ್ರಾಸ್ ಇದೆ ನೋಡಿ, ಸ್ಟ್ರೈಟ್ ಇಲ್ಲ, ಅಗ್ನಿಮೂಲೆ ನೋಡ್ತಾ ಇದ್ದಾರೆ, ಅದಕ್ಕೆ ಜ್ವಾಲಾ ನರಸಿಂಹ. ಈ ಬೆಟ್ಟಗಳೆಲ್ಲ ಜ್ವಾಲಾಗಿರಿಗಳು ಅಂತ ಹೆಸರು, ಅಂದ್ರೆ ಬೆಂಕಿ. ಅದಕ್ಕೆ ಇದೊಂದು ಪುಣ್ಯಕ್ಷೇತ್ರ. ಈ ಕ್ಷೇತ್ರ ಬಂದು ಬಾರ್ಲಹಳ್ಳಿ ಅಂತ ಹಳ್ಳಿ ಹೆಸರು, ಕಸಬಾ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾವು ಇಲ್ಲಿ ಪ್ರಧಾನ ಅರ್ಚಕರು. ಗಾಯ್ಸ್ ಬನ್ನಿ, ದರ್ಶನ ಆಯಿತು. ಸ್ವಾಮಿಗಳು ಹೇಳಿರೋದು ಇನ್ಫಾರ್ಮೇಷನ್ ಕೇಳಿಸ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಸಿಕ್ಕಾಪಟ್ಟೆ ಪವರ್ಫುಲ್ ಇರುತ್ತೆ ಗಾಯ್ಸ್, ನೀವು ಅಂದ್ಕೊಂಡಿರ್ತೀರ ಅಷ್ಟೇ. ಬಂದು ಇಲ್ಲಿ ಒಟ್ಟಿನಾಗೆ ಸೀರಿಯಸ್ಲಿ ಒಳ್ಳೆ ವೈಬ್ ಗಾಯ್ಸ್. ವೈಬ್ ಅಂದರೆ ಏನು ಗೊತ್ತಾ, ಒಳ್ಳೆ ಪಾಸಿಟಿವ್ ವೈಬ್ ಬರುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ಬನ್ನಿ ನೋಡಿ, ಓಕೆನಾ. ಇಲ್ಲಿ ಡೈಲಿ ಮಾರ್ನಿಂಗ್ 7 to 6 o'clock ಇರ್ತಾರಂತೆ. ಮತ್ತು ಹ್ಞೂನಮ್ಮ ಇರಮ್ಮ, ಮಾರ್ನಿಂಗ್ 7 o'clock ಈವ್ನಿಂಗ್ 6 o'clock ಇರ್ತಾರಂತೆ. ಮತ್ತು ವಾರಕ್ಕೊಂದ್ಸತಿ ಬೆಟ್ಟದ ಮೇಲೆ ಪೂಜೆ ಮಾಡ್ತಾರಂತೆ. ಅದರಿಂದ ಗೈಸ್ ಬಂದು ನೀವು ನೋಡಿ. ಬೇರೆ ಟೈಮ್ಗಳಲ್ಲೆಲ್ಲನೂ ಎವ್ರಿ ಡೇ ಇರುತ್ತೆ ಗೈಸ್, ಎವ್ರಿ ಡೇ ಓಪನ್ ಇರುತ್ತಂತೆ. ಅದು ವಾರಕ್ಕೊಂದ್ಸತಿ ಮೇಲೆ ಹೋಗ್ತಾರೆ. ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದೇ ಥರ ವೀಡಿಯೋಸ್ ಬರ್ತಾನೆ ಇರುತ್ತೆ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಓಕೆ ಗೈಸ್, ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.